ವೆಲ್ಕಮ್ ಬ್ಯಾಕ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿಎಂ ಬೊಮ್ಮಾಯಿ ಪ್ರವಾಸ ಕೈಗೊಂಡಿದ್ದಾರೆ. ಹುನಗುಂದ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಇದೀಗ ಮಾತಾಡ್ತಾ ಇದ್ದಾರೆ. 53,43,43,000 ರೈತರಿಗೆ 16,000 ಕೋಟಿ ರೂಪಾಯಿ ಕಳೆದ 4 ವರ್ಷದಲ್ಲಿ ಬಂದಿದೆ. ಇವತ್ತು ಮುಧೋಳ್ನಲ್ಲಿ 975 ಕೋಟಿ ರೂಪಾಯಿ 47 ಲಕ್ಷ ರೈತರಿಗೆ ಇವತ್ತು ಡಿಬಿಟಿಯನ್ನು ನಾನು ಮಾಡ್ತಾ ಇದ್ದೇನೆ. ನೇರವಾಗಿ ಅವರ ಅಕೌಂಟಿಗೆ ಹೋಗ್ತದೆ. ಕರೆಕ್ಟ್ ಫಿಗರ್ ತರಲಿಲ್ಲ. ಹುನಗುಂದ ಮತಕ್ಷೇತ್ರದಲ್ಲಿ 36,598 ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ ಸಿಕ್ಕಿದೆ. ಹುನಗುಂದ ಒಂದೇ ಕ್ಷೇತ್ರದಲ್ಲಿ, ಜಿಲ್ಲೆದಲ್ಲಿ. ಹಿಂದಿ ಕಾರ್ಯಕ್ರಮ ಇರಲಿಲ್ಲ. ರೈತರ ಪರವಾಗಿ ರೈತ ಸಂಕಷ್ಟಕ್ಕೆ ಸಹಾಯ ಮಾಡುವಂತ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮಾಡಿದಾಗ, ನಮ್ಮ ನರೇಂದ್ರ ಮೋದಿಜಿಯವರು ಮಾಡಿದಾಗ, ಇವತ್ತು ಯಡಿಯೂರಪ್ಪನವ್ರಿಗೆ 4,000 ಸೇರಿಸಿದ್ರು. ನಿರಂತರವಾಗಿ ನಡೀತದೆ. ನಿಲ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರ ಬರಲಿ, ಏನಾದ್ರೂ ಆಗಲಿ, ಈ ಯೋಜನೆಯನ್ನ ಯಾರು ಕೂಡ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಅಂತ ಯೋಜನೆಗಳನ್ನ ನಾವು ಮಾಡಿದ್ದೇವೆ. ಬೋಗಸ್ ಗ್ಯಾರಂಟಿಯನ್ನ ಮಾಡಿಲ್ಲ. ನಮ್ಮ ಕೆಲಸಗಳೇ ನಮ್ಮ ಗ್ಯಾರಂಟಿ. ನಾವು ಮಾಡಿ ತೋರಿಸಿರುವ ಕಾರ್ಯಕ್ರಮ, ಅದರ ಫಲವನ್ನ ತೆಗೆದುಕೊಳ್ಳುವಂತಹ ಫಲಾನುಭವಿಗಳೇ ನೀವೇ ನಮ್ಮ ಗ್ಯಾರಂಟಿ. ಜನ ಬಹಳ ಬುದ್ಧಿವಂತರಿದ್ದಾರೆ. ಕೆಲವರು ಮಾತುಗಳನ್ನು ಕೇಳೋದು ಗೊತ್ತಾಗಿ ಯಾಮರ್ಸಕ್ಕೆ ಕಾರ್ಡ್ ಕೊಡ್ತಾ ಇದ್ದಾರೆ. ಕಾರ್ಡ್ ಪ್ರತಿ ಒಂದು ತಿಂಗಳಿಗೆ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೇವೆ. ಕಾರ್ಡ್ ಕೊಟ್ರು ಹೋಗ್ಲಿ, ಬ್ಯಾಂಕ್ನಾಗ ಕಾರ್ಡ್ ಕೊಟ್ರೆ ಅದರಿಂದ ದುಡ್ಡು ಇರ್ತದೆ. ಎಲ್ಲರೂ ಹೋಗಿ ನಾವು ATMನಾಗ ಹೋದ್ರೆ ದುಡ್ಡು ಬರ್ತದೆ. ಇವ್ರ ಕಾರ್ಡ್ಗೆ ಉಪ್ಪಿನಕಾಯಿ ಹಾಕ್ಬೇಕಷ್ಟೇ. ಅದು ಇವ್ರ ಕಾರ್ಡಿನ ದುಡ್ಡು ಇಲ್ಲ, ದೌಲತ್ತು ಇಲ್ಲ, ಏನೂ ಇಲ್ಲ. ವಿಸಿಟಿಂಗ್ ಕಾರ್ಡ್ ಇದ್ದಂಗೆ, ಪುಕ್ಕಟ್ಟೆ ಕಾರ್ಡ್, ವಿಸಿಟಿಂಗ್ ಕಾರ್ಡ್ ಇದ್ದಂಗೆ ಜನರ ಯಾಮಾರಿಸೋ ಸಲುವಾಗಿ ನಾವು ನಮ್ಮ ನರೇಂದ್ರ ಮೋದಿಜಿಯವರು 3 ವರ್ಷದಿಂದ ಕೆಂಪು ಕೋಟೆ ಮೇಲೆ ನಿಂತು ಹೇಳಿದ್ರು, ಪ್ರತಿಯೊಂದು ಮನೆಗೆ ನಳದಿಂದ ನೀರನ್ನು ಕೊಡ್ತೇವೆ ಅಂತ. ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಮಾಡಿದ್ರು, ದುಡ್ಡು ಕೊಟ್ಟರು, ರಾಜ್ಯ ಸರ್ಕಾರ ದುಡ್ಡು ಹಾಕಿತು. ಅದರ ಪ್ರತಿಫಲ ಏನು? ಇಡೀ ದೇಶದಲ್ಲಿ 12 ಕೋಟಿ ಹೊಸದಾಗಿ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ತಾವು ದಯವಿಟ್ಟು ಕೇಳಬೇಕು, 72 ವರ್ಷ ಸ್ವತಂತ್ರ ಬಂದು 72 ವರ್ಷದಲ್ಲಿ 25 ಲಕ್ಷ ಮನೆಗಳಿಗೆ ನೀರು ಕೊಟ್ಟಿದ್ರು. 72 ವರ್ಷ 25 ಲಕ್ಷ. ಕಳೆದ 3.5 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ನಾವು ಕುಡಿಯುವ ನೀರಿನ ಕನೆಕ್ಷನ್ ಕೊಟ್ಟಿದ್ದೇವೆ. 25 ಲಕ್ಷ 72 ವರ್ಷ ಎಲ್ಲಿ? 3 ವರ್ಷದಲ್ಲಿ 40 ಲಕ್ಷ ಎಲ್ಲಿ?